ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ 16ನೇ ತಾರೀಕು ಇರ್ತಕ್ಕಂತಹ ವಿಶೇಷ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಇದೇ ದಿನ ಶನೀಶ್ವರ ಜಯಂತಿ ಕೂಡ ಇದೆ. ಈ ಎರಡು ವಿಶೇಷವಾದ ದಿನಗಳು ಕಳೆದ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿರ್ತಕ್ಕಂತಹ ಮುಖ್ಯ ಬದಲಾವಣೆಗಳೇನು, ಈ ಜೀವನದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ತಮಗೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡಿದ್ರೆ, ಯಾರೆಲ್ಲ ಶಿಕ್ಷಣ ಮತ್ತು ಕನ್ಸಲ್ಟೇಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರೋ ಈ ಒಂದು ಅಮಾವಾಸ್ಯೆಗಳ ನಂತರ ಉತ್ತಮ ಲಾಭವನ್ನು, ಉತ್ತಮ ಫಲಿತಾಂಶವನ್ನು ನೀವು ಕಾಣ್ತೀರಾ. ನಿಮ್ಮ ಕೆಲಸದ ನಿಖರತೆಗೆ ಎಲ್ಲೆಡೆ ಉತ್ತಮ ಪ್ರಶಂಸೆ ಮತ್ತು ಮೆಚ್ಚುಗೆ ಸಿಗುತ್ತೆ. ಹೊಸ ವಿಷಯಗಳನ್ನು ಕಲಿಯಲಿಕ್ಕೆ ಇದು ಉತ್ತಮ ಸಮಯ. ಆದರೆ ಸಹೋದ್ಯೋಗಿಗಳ ವಿಚಾರದಲ್ಲಿ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯಾಪಾರದಲ್ಲಿ ಈ ಅಮಾವಾಸ್ಯೆ ನಂತರ ಉತ್ತಮ ಲಾಭವನ್ನು ನೀವು ಕಾಣಬಹುದಾಗುತ್ತೆ. ವಿಶೇಷವಾಗಿ ಪತ್ರಿಕೋದ್ಯಮ ಅಂತಹ ವ್ಯವಹಾರದಲ್ಲಿರೋರಿಗೆ ಉತ್ತಮ ಆಫರ್ಗಳು ಬರುತ್ತೆ. ಹಣ ಹೂಡಿಕೆಯನ್ನು ಮಾಡೋಕ್ಕಿಂತ ಮುಂಚೆ ಮಾರುಕಟ್ಟೆಯ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಹಳೆಯ ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ಈ ಒಂದು ಅಮಾವಾಸ್ಯೆ ನಂತರ ನಿಮ್ಮ ಪ್ರಯತ್ನ ಸ್ಪಷ್ಟವಾಗಿರಲಿ. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದರೆ, ಆರ್ಥಿಕವಾಗಿ ಈ ಅಮಾವಾಸ್ಯೆ ಕಳೆದ ನಂತರ ನಿಮಗೆ ಉತ್ತಮ ಧನಾಗಮನ ಆಗುವಂಥ ಸೂಚನೆ ಇದೆ. ಮನೆಯ ಸಂಬಂಧಿತ ವಸ್ತುಗಳ ಖರೀದಿಗೆ ಖರ್ಚುಗಳು ಹೆಚ್ಚಾಗಬಹುದು. ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಅನಗತ್ಯ ಸಾಲವನ್ನು ಮಾಡೋದನ್ನು ತಪ್ಪಿಸಿ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದರೆ, ಮನೆಯಲ್ಲಿ ನೆಮ್ಮದಿ ಸದಾ ಇರುತ್ತೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತಾಡೋದ್ರಿಂದ ನಿಮ್ಮ ಹಳೆಯ ಮನಸ್ತಾಪಗಳು ದೂರ ಆಗುತ್ತೆ. ಇನ್ನು ಪ್ರೀತಿ ಮಾಡೋರು ಈ ಅಮಾವಾಸ್ಯೆ ಕಳೆದ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾಗದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದರೆ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳನ್ನ ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ರೆಯನ್ನು ಮಾಡಿ, ಹಾಗೆ ಹೆಚ್ಚಾಗಿ ಎಳ್ನೀರು ಮತ್ತು ಪಾನೀಯ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಿ. ಮತ್ತು ಈ ಒಂದು ರಾಶಿಯವರ ಪರಿಹಾರ ತಂತ್ರಗಳೇನಪ್ಪ ಅಂತಂದರೆ, ಈ ದಿನ ನೀವು ಯಾವುದಾದ್ರು ಹತ್ತಿರದ ಶ್ರೀಹರಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕಾಗುತ್ತೆ. ತುಳಸಿ ಗಿಡಕ್ಕೆ ಅರಿಶಿಣದ ನೀರನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಶನಿ ಜಯಂತಿಯ ದಿನ ಸಾಸಿವೆ ಎಣ್ಣೆಯನ್ನು ಸವರಂತಹ ರೊಟ್ಟಿಯನ್ನು ಕಪ್ಪು ನಾಯಿಗೆ ನೀವು ದಾನವಾಗಿ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶನಿ ಸಂಬಂಧಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 5 ಮತ್ತು 3 ಆಗಿರುತ್ತೆ. ಅದೃಷ್ಟ ಬಣ್ಣ ಹಸಿರು ಮತ್ತು ಪಚ್ಚೆ ಬಣ್ಣ ಆಗಿರುತ್ತೆ. ಕನ್ಯಾ ರಾಶಿಯವರೇ, ಭಕ್ತಿ ಮತ್ತು ತಾಳ್ಮೆಯಿಂದ ಈ ಅಮಾವಾಸ್ಯೆ ನೀವು ಕಳೆಯೋದ್ರಿಂದ ಶನಿದೇವರ ಕೃಪೆ ನಿಮ್ಮ ಮೇಲಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇ 16ರ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಶನೀಶ್ವರ ಜಯಂತಿಯ ಕಳೆದ ನಂತರ ಕನ್ಯಾ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ನಿಮ್ಮದು ಕೂಡ ಕನ್ಯಾ ರಾಶಿ ಆಗಿದ್ದರೆ ಓಂ ಶಂ ಶನೇಶ್ವರ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಿಮ್ಮ ಜೊತೆ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.